ನೀವು ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಜಸ್ಟ್ 5 ನಿಮಿಷದಲ್ಲೇ ನಿಮ್ಮ ಸ್ಮಾರ್ಟ್ ಫೋನು, ನಿಮ್ಮ ಲ್ಯಾಪ್‌ಟಾಪ್ ಅಥವಾ ಕಂಪ್ಯೂಟರ್‌ನ ಯೂಸ್ ಮಾಡ್ಕೊಂಡು ನಿಮ್ಮ ಪಾನ್ ಕಾರ್ಡ್ ಅಲ್ಲಿ ಇರುವಂತ ಕರೆಕ್ಷನ್ಸ್ ಅಥವಾ ಮಿಸ್ಟೇಕ್‌ಗಳನ್ನ ಚೇಂಜ್ ಮಾಡಬಹುದು. ಇದನ್ನ ಹೆಂಗ್ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಅದಕ್ಕೋಸ್ಕರ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರ ಕೂಡ ಶೇರ್ ಮಾಡಿ. ನೀವು ನೋಡ್ತಾ ಇದ್ದೀರಾ ಗಿಜ್‌ಬಾಟ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕಿಶೋರ್. ಸೊ ನಾವು ಈ ಪ್ರೊಸೆಸ್ ನ ಸ್ಟಾರ್ಟ್ ಮಾಡಕ್ಕೆ ಮುಂಚೆ ನಿಮ್ಮ ಐಡಿ ಪ್ರೂಫ್, ನಿಮ್ಮ ಬರ್ತ್ ಪ್ರೂಫ್, ನಿಮ್ಮ ಅಡ್ರೆಸ್ ಪ್ರೂಫ್, ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತೆ ನಿಮ್ಮ ಸಿಗ್ನೇಚರ್ ಇವು ಎಲ್ಲಾನು ಕೂಡ ಸ್ಕ್ಯಾನ್ ಕಾಪಿ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ಅಂಡ್ ಇದರ ಜೊತೆಗೆ 107 rupees ನ ಪೇಮೆಂಟ್ ಕೂಡ ಮಾಡ್ಬೇಕಾಗುತ್ತೆ. ಅದಕ್ಕೋಸ್ಕರ ಅದನ್ನು ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದ್ ಬೇಡ, ಬನ್ನಿ ಈ ಪ್ರೊಸೆಸ್ ನ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಿಮ್ಮ ಕ್ರೋಮ್ ನ ಓಪನ್ ಮಾಡಿ, ಅಪ್ಲೈ ಪಾನ್ ಕಾರ್ಡ್ ಆನ್ಲೈನ್ ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಲಾಗಿನ್ ಮ್ಯಾನೇಜರ್ ಅಂತ ಫಸ್ಟ್ ವೆಬ್ಸೈಟ್ ಬರುತ್ತೆ. ಇದನ್ನ ಕ್ಲಿಕ್ ಮಾಡಿ. ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಸೆಲೆಕ್ಟ್ ಪಾನ್ ಕಾರ್ಡ್ ಅಪ್ಲಿಕೇಶನ್ ಟೈಪ್ ಅಂತ ಇರುತ್ತೆ. ಇದರಲ್ಲಿ ನೀವು ಚೇಂಜಸ್ ಆರ್ ಕರೆಕ್ಷನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕಂದ್ರೆ ನೀವು ಆಲ್ರೆಡಿ ಇರುವಂತ ಪಾನ್ ಕಾರ್ಡ್ ಅಲ್ಲಿ ಕರೆಕ್ಷನ್ಸ್ ಮಾಡ್ತಿರೋದ್ರಿಂದ ಈ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದಾದ್ಮೇಲೆ ಸೆಲೆಕ್ಟ್ ಅಪ್ಲಿಕೇಶನ್ ಕ್ಯಾಟಗರಿ ಅಂತ ಇರುತ್ತೆ. ಇದರಲ್ಲಿ ನೀವು ಇಂಡಿವಿಜುವಲ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಇದಾದ್ಮೇಲೆ ನಿಮ್ಮ ನೇಮ್ ಅಕಾರ್ಡಿಂಗು ಶ್ರೀಮತಿ ಕುಮಾರಿ ಅಂತ ಇರುತ್ತೆ. ನೀವು ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಅಂಡ್ ನಿಮ್ಮ ನೇಮು, ಸರ್ನೇಮು, ಮಿಡಲ್ ನೇಮ್ ಎಲ್ಲ ಕೂಡ ಆಡ್ ಮಾಡಬೇಕು. ಇಫ್ ಇನ್ ಕೇಸ್ ನಿಮ್ಗೆ ಏನಾದ್ರು ಸಿಂಗಲ್ ನೇಮ್ ಇತ್ತು ಅಂದ್ರೆ ಅದನ್ನ ಲಾಸ್ಟ್ ನೇಮ್ ಅಲ್ಲಿ ನೀವು ಎಂಟರ್ ಮಾಡಬೇಕು. ಇದಾದ್ಮೇಲೆ ನಿಮ್ಮ ಡೇಟ್ ಆಫ್ ಬರ್ತ್ ನ ಕೂಡ ಎಂಟರ್ ಮಾಡಬೇಕು. ನಿಮ್ಮ ಡೇಟ್ ಆಫ್ ಬರ್ತ್ ಎಂಟರ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಮ ಇಮೇಲ್ ಐಡಿ ಕೇಳುತ್ತೆ. ಇಮೇಲ್ ಐಡಿ ಕೂಡ ಎಂಟರ್ ಮಾಡಬೇಕು. ಇಮೇಲ್ ಐಡಿನ ಎಂಟರ್ ಮಾಡಿದ ಆದ್ಮೇಲೆ ನಿಮ್ಮ ಮೊಬೈಲ್ ನಂಬರ್ ನ ಎಂಟರ್ ಮಾಡಿ. ಅದಾದ್ಮೇಲೆ ನೀವು ವೆದರ್ ಸಿಟಿಸನ್ ಆಫ್ ಇಂಡಿಯಾ ಅಂತ ಕೇಳುತ್ತೆ, ಅದಕ್ಕೆ ಎಸ್ ಅಂತ ಕ್ಲಿಕ್ ಮಾಡಿ. ಅದಾದ್ಮೇಲೆ ಇಲ್ಲಿ ನಿಮ್ಮ ಪಾನ್ ಕಾರ್ಡ್ ನಂಬರ್ ಏನಿರುತ್ತೆ ಅದನ್ನ ಇಲ್ಲಿ ಎಂಟರ್ ಮಾಡಬೇಕು. ನಿಮ್ಮ ಪಾನ್ ಕಾರ್ಡ್ ನಂಬರ್ ನ ಎಂಟರ್ ಮಾಡಿದ ಆದ್ಮೇಲೆ ಇದನ್ನ ಇಲ್ಲಿ ಕ್ಲಿಕ್ ಮಾಡ್ಬಿಟ್ಟು ಐ ಆಮ್ ನಾಟ್ ಎ ರೋಬೋಟ್ ಅಂತ ಕ್ಲಿಕ್ ಮಾಡಿ. ಅದಾದ್ಮೇಲೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕು. ಇದಾದ್ಮೇಲೆ ನಿಮ್ಗೆ ಈ ತರ ವೆಬ್ಸೈಟ್ ಓಪನ್ ಮಾಡ್ಬಿಟ್ಟು ನಿಮ್ಗೊಂದು ಟೋಕನ್ ನಂಬರ್ ಇರುತ್ತೆ. ಈ ಟೋಕನ್ ನಂಬರ್ ನ ನೀವು ಕಾಪಿ ಮಾಡ್ಕೋಬೇಕು. ಯಾಕಂದ್ರೆ ನಿಮ್ಮ ಪಾನ್ ಕಾರ್ಡ್ ಅಪ್ಲಿಕೇಶನ್ ಸ್ಟೇಟಸ್ ನ ನೀವು ಚೆಕ್ ಮಾಡ್ಬೇಕು ಅಂದಾಗ ಈ ಟೋಕನ್ ನಂಬರ್ ತುಂಬಾ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಈ ಟೋಕನ್ ನಂಬರ್ ನ ನೀವೆಲ್ಲರೂ ಒಂದ್ ಕಡೆ ನೋಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಇದಾದ್ಮೇಲೆ ನಾವು ಸಬ್ಮಿಟ್ ಸ್ಕ್ಯಾನರ್ಡ್ ಇಮೇಜಸ್ ಥ್ರೂ ಇ ಸೈನ್ ಅಂತ ಕ್ಲಿಕ್ ಮಾಡಬೇಕು. ಯಾಕಂದ್ರೆ ನಮ್ಮ ಸಿಗ್ನೇಚರ್ ಆಗಿರ್ಬೋದು ಮತ್ತೆ ಕೆಲವೊಂದು ಡಾಕ್ಯುಮೆಂಟ್ಸ್ ಎಲ್ಲ ಕೂಡ ಸಬ್ಮಿಟ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಈ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದಾದ್ಮೇಲೆ ವೆದರ್ ಫಿಸಿಕಲ್ ಪ್ಯಾನ್ ಕಾರ್ಡ್ ಇಸ್ ರಿಕ್ವೈರ್ಡ್ ಅಂತ ಕೇಳುತ್ತೆ. ನಮಗೆ ಫಿಸಿಕಲ್ ಪ್ಯಾನ್ ಕಾರ್ಡ್ ಬೇಕಾಗುತ್ತಲ್ಲ ಕರೆಕ್ಷನ್ ಆದ್ಮೇಲೆ, ಸೊ ಎಸ್ ಅಂತ ಕ್ಲಿಕ್ ಮಾಡಿ. ಇದಾದ್ಮೇಲೆ ಇಲ್ಲಿ ನಮ್ಮ ಪ್ಯಾನ್ ನಂಬರ್ ಏನಿರುತ್ತೆ ಅದು ಆಲ್ರೆಡಿ ಅದೇ ತಗೊಂಡಿರುತ್ತೆ. ಇದಾದ್ಮೇಲೆ ಆಧಾರ್ ನಂಬರ್ ಅಂತ ಇರುತ್ತೆ. ಇಲ್ಲಿ ಆಧಾರ್ ನಂಬರ್ ಅಲ್ಲಿ ನೀವು ಲಾಸ್ಟ್ 4 digit ನ ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ಇಲ್ಲಿ ಆಧಾರ್ ಕಾರ್ಡ್ ಅಂತ ಟಿಕ್ ಮಾಡ್ಕೊಂಡು ನಿಮ್ಮ ಲಾಸ್ಟ್ 4 digit ನ ಆಧಾರ್ ಕಾರ್ಡ್ ಇರೋದನ್ನ ಎಂಟರ್ ಮಾಡಬೇಕು. ಇದಾದ್ಮೇಲೆ ನೇಮ್ ಆಸ್ ಪರ್ ಆಧಾರ್ ಕಾರ್ಡ್ ಅಂತ ಇರುತ್ತೆ. ಸೊ ಅದಕ್ಕೋಸ್ಕರ ನಿಮ್ಮ ಆಧಾರ್ ಕಾರ್ಡ್ ನಿಮ್ಮ ನೇಮ್ ಏನಿರುತ್ತೆ ಅದನ್ನ ಇಲ್ಲಿ ಕ್ಲೀನ್ ಆಗಿ ಎಂಟರ್ ಮಾಡಿ. ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ನಂಬರ್ ಅಂತ ಇರುತ್ತೆ, ಬಟ್ ಅದೇನು ನಿಮ್ಗೆ ಅಪ್ಲಿಕೇಬಲ್ ಆಗಲ್ಲ. ಇದಾದ್ಮೇಲೆ ಇಲ್ಲಿ ಒಂದು ಐಕಾನ್ ಇರುತ್ತಲ್ಲ, ಇದನ್ನ ನೀವು ಕ್ಲಿಕ್ ಮಾಡಬೇಕು. ಯಾಕಂದ್ರೆ ನೀವು ಇದನ್ನ ಕ್ಲಿಕ್ ಮಾಡೋದ್ರಿಂದ ಅದೇ ಇನ್ಫಾರ್ಮೇಶನ್ ಪಾನ್ ಕಾರ್ಡ್ ಅಲ್ಲಿ ಬರುತ್ತೆ. ಸೊ ಅಂದ್ರೆ ನೀವು ಈ ಕ್ಲಿಕ್ ಮಾಡೋದ್ರಿಂದ ನಿಮ್ಮ ನೇಮ್ ಇದು ಕರೆಕ್ಟ್ ಆಗಿದೆ, ಇದನ್ನೇ ನಮ್ಮ ಏನದು ಪಾನ್ ಕಾರ್ಡ್ ಅಲ್ಲಿ ಬರಬೇಕು ಅಂತ ಇರುತ್ತಲ್ಲ, ಅದಕ್ಕೋಸ್ಕರ ನೀವು ಇದನ್ನ ಕ್ಲಿಕ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಸೊ ಆಮೇಲೆ ಇಲ್ಲಿ ಫುಲ್ ನೇಮ್ ಆಫ್ ದಿ ಅಪ್ಲಿಕೆಂಟ್ ಅಂತ ಇರುತ್ತೆ. ನಾನು ಇದನ್ನ ಆಲ್ರೆಡಿ ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಅದಾದ್ಮೇಲೆ ಡೇಟ್ ಆಫ್ ಬರ್ತ್ ನ ಕೂಡ ಇಲ್ಲಿ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಅದಾದ್ಮೇಲೆ ಜೆಂಡರ್ ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಫೋಟೋ ಮಿಸ್ ಮ್ಯಾಚ್, ಸಿಗ್ನೇಚರ್ ಮಿಸ್ ಮ್ಯಾಚ್ ಅಂತ ಆಲ್ರೆಡಿ ಇಲ್ಲಿ ಟಿಕ್ ಆಗಿರುತ್ತೆ. ಇಫ್ ಇನ್ ಕೇಸ್ ಏನಾದ್ರು ನಿಮ್ಮ ಪೇರೆಂಟ್ಸ್ ನೇಮ್ ಏನಾದ್ರು ಚೇಂಜ್ ಮಾಡಬೇಕು, ಅವ್ರ ಡೀಟೇಲ್ಸ್ ಚೇಂಜ್ ಮಾಡಬೇಕು ಅಂದ್ರೆ ಅವಾಗ ಇದನ್ನ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಇದನ್ನ ನೀವು ಕ್ಲಿಕ್ ಮಾಡಿಲ್ಲ ಅಂದ್ರೆ ನೀವು ಇಲ್ಲಿ ಇನ್ಫಾರ್ಮೇಶನ್ ಫಿಲ್ ಮಾಡಬೇಕು. ಬಟ್ ಇಲ್ಲಿ ಏನು ನೀವು ಇನ್ಫಾರ್ಮೇಶನ್ ಫಿಲ್ ಮಾಡ್ತೀರಾ ಅದೇ ಚೇಂಜಸ್ ಆಗಿ ಬರಬೇಕು ಅಂತಿದ್ದಾಗ ನೀವು ಇದನ್ನ ಇಲ್ಲಿ ಕ್ಲಿಕ್ ಮಾಡ್ಲೇಬೇಕಾಗುತ್ತೆ. ಸೊ ಇದಾದ್ಮೇಲೆ ನಿಮ್ಮ ಫಾದರ್ ನೇಮ್ ನ ಫಿಲ್ ಮಾಡಾದ್ಮೇಲೆ ಇಲ್ಲಿ ಜೊತೆಗೆ ನಿಮ್ಮ ಮದರ್ ನೇಮ್ ಕೂಡ ಇಲ್ಲಿ ಫಿಲ್ ಮಾಡ್ಬಿಟ್ಟು ಇಲ್ಲಿ ನಿಮ್ಮ ಪಾನ್ ಕಾರ್ಡ್ ಅಲ್ಲಿ ನಿಮ್ಮ ಯಾರು ಏನದು ಮದರ್ ನೇಮ್ ಇರಬೇಕಾ ಫಾದರ್ ನೇಮ್ ಇರಬೇಕಂತ ಕೇಳುತ್ತೆ. ಅದನ್ನ ನೀವು ಯಾವ್ದು ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಅನ್ನೋ ಆಪ್ಷನ್ ನೀವು ಕ್ಲಿಕ್ ಮಾಡಬೇಕು. ಸೊ ಇದಾದ್ಮೇಲೆ ಮೆನ್ಷನ್ ಅದರ್ ಪರ್ಮನೆಂಟ್ ಅಕೌಂಟ್ ನಂಬರ್ಸ್ ಅಂತ ಇರುತ್ತೆ. ಸೊ ಅಂದ್ರೆ ಇವಾಗ ನಮ್ಮ ಎಲ್ಲರ ಹತ್ರ ಕೂಡ ಒಂದೇ ಪಾನ್ ನಂಬರ್ ಇರೋದ್ರಿಂದ ನಾವು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡೋಣ. ಇದಾದ್ಮೇಲೆ ನಾವು ನೆಕ್ಸ್ಟ್ ಪ್ರೂಫ್ ಆಫ್ ಐಡೆಂಟಿಟಿ ಅಂತ ಕೇಳುತ್ತೆ. ನಮ್ಮ ಐಡಿ ಪ್ರೂಫ್ಗೋಸ್ಕರ ನಾವೇನು ಅಪ್ಡೇಟ್ ಮಾಡ್ತೀವಿ ಅಂತ. ನಾನು ಇದ್ರಲ್ಲಿ ನೀವು ಏನು ಬೇಕಾದ್ರೂ ಅಪ್ಡೇಟ್ ಮಾಡ್ಬೋದು, ಡ್ರೈವಿಂಗ್ ಲೈಸೆನ್ಸ್, ಪಾಸ್ಪೋರ್ಟ್ ಏನಾದರೂ. ಬಟ್ ನಾನು ಇಲ್ಲಿ ಆಧಾರ್ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೋತೀನಿ. ಇದಾದ್ಮೇಲೆ ಪ್ರೂಫ್ ಆಫ್ ಅಡ್ರೆಸ್ ಕೂಡ ಕೇಳುತ್ತೆ. ನಿಮ್ಮ ಅಡ್ರೆಸ್ ಪ್ರೂಫ್ಗೋಸ್ಕರ ನೀವೇನು ಅಪ್ಡೇಟ್ ಮಾಡಿದ್ದೀರಾ, ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ಇಲ್ಲಾಂದ್ರೆ ಎಲೆಕ್ಟ್ರಿಸಿಟಿ ಬಿಲ್ ಆಗಿರ್ಬೋದು, ಇಲ್ಲಾಂದ್ರೆ ರೆಂಟಲ್ ಅಗ್ರಿಮೆಂಟ್ ಆಗಿರ್ಬೋದು, ಪಾಸ್ಪೋರ್ಟೇ ಆಗಿರ್ಬೋದು. ಬಟ್ ನಾನು ಇದರಲ್ಲೂ ಕೂಡ ಆಧಾರ್ ಕಾರ್ಡ್ನೇ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಪ್ರೂಫ್ ಆಫ್ ಡೇಟ್ ಆಫ್ ಬರ್ತ್ ಅಂತ ಇರುತ್ತೆ. ಅದಕ್ಕೋಸ್ಕರ ನೀವು ಬರ್ತ್ ಸರ್ಟಿಫಿಕೇಟ್ ಆಗಿರ್ಬೋದು, ಪಾಸ್ಪೋರ್ಟ್ ಆಗಿರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ಏನು ಬೇಕಾದ್ರೂ ಸೆಲೆಕ್ಟ್ ಮಾಡ್ಬೋದು. ಆ್ಯಂಡ್ ಇದರಲ್ಲೂ ಕೂಡ ನಾನು ಆಧಾರ್ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಇದಾದ್ಮೇಲೆ ಪ್ರೂಫ್ ಆಫ್ ಪ್ಯಾನ್ ಅಂತ ಕೇಳ್ತಾ ಇದೆ. ಅಂದರೆ ನಿಮ್ಮ ಹತ್ರ ಕಾಪಿ ಆಫ್ ಪಾನ್ ಕಾರ್ಡ್ ಅಂದರೆ ಹಳೆ ಪಾನ್ ಕಾರ್ಡ್ ಏನಿದೆ ಕರೆಕ್ಷನ್ಸ್ ಆಗೋಕ್ಕೆ ಮುಂಚೆ ಅದೇನಾದ್ರು ಇದ್ರೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ನೋ ಡಾಕ್ಯುಮೆಂಟ್ ಅಂತ ಕೂಡ ಆಪ್ಷನ್ ಇದೆ, ನೀವು ಅದನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಇದಾದ್ಮೇಲೆ ಡಿಕ್ಲೇರೇಷನ್ ಅಂತ ಇರುತ್ತೆ. ಇಲ್ಲಿ ನಿಮ್ಮ ನೇಮ್ ನ ಎಂಟರ್ ಮಾಡ್ಬಿಟ್ಟು ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಅಂದ್ರೆ ಹಿಮ್ಸೆಲ್ಫ್ ಆರ್ ಅವರ್ ಸೆಲ್ಫ್ ಅಂತ ಇರುತ್ತೆ. ಇಲ್ಲಾಂದ್ರೆ ಬೇರೆ ಯಾರಿಗಾರು ನೀವು ರೆಪ್ರೆಸೆಂಟ್ ಆಗಿ ಇದನ್ನ ಫಿಲ್ ಮಾಡ್ತಾ ಇದ್ರೆ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇಫ್ ಇನ್ ಕೇಸ್ ನಿಮಗೆ ಫಿಲ್ ಮಾಡ್ಕೋತಾ ಇದ್ರೆ ಫಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದಾದ್ಮೇಲೆ ಇಲ್ಲಿ ಒಂದು ಕೇಳುತ್ತೆ ನೀವು ಎಷ್ಟು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂತ. ನಾನು ಇಲ್ಲಿ ಆಧಾರ್
ಆಧಾರ್ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದಾದ್ಮೇಲೆ ಒಂದು ಕಾಪಿ ಆಫ್ ಪಾನ್ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ನಾನು ಇಲ್ಲಿ 2 ಅಂತ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಅದಾದ್ಮೇಲೆ ನಿಮ್ಮ ಪ್ಲೇಸ್ ಏನಿದೆ ಇಲ್ಲಿ ಅದನ್ನ ಇಲ್ಲಿ ಎಂಟರ್ ಮಾಡಿ. ಸೊ ಇದಾದ್ಮೇಲೆ ನೀವು ನೆಕ್ಸ್ಟ್ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಆದ್ರೆ ನೀವು ಅಪ್ಲೋಡ್ ಮಾಡುವಂತ ಫೋಟೋ 50 KB ಗಿಂತ ಜಾಸ್ತಿ ಇರಬಾರ್ದು. ಸೊ 50 KB ಗಿಂತ ಕಮ್ಮಿ ಇರುವಂತ ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದಾದ್ಮೇಲೆ ನಿಮ್ಮ ಸಿಗ್ನೇಚರ್ ಕೂಡ ಇಲ್ಲಿ ಅಪ್ಲೋಡ್ ಮಾಡಬೇಕು. ನಿಮ್ಮ ಸಿಗ್ನೇಚರ್ ಕೂಡ 50 KB ಗಿಂತ ಕಮ್ಮಿ ಇರಬೇಕಾಗುತ್ತೆ. ಇಫ್ ಇನ್ ಕೇಸ್ ಏನಾದ್ರು ನಿಮ್ಮ ಒಂದು ತಗೊಂಡಿರುವಂತ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ಆಗಿರ್ಬೋದು, ಸಿಗ್ನೇಚರ್ ಆಗಿರ್ಬೋದು 50 KB ಗಿಂತ ಜಾಸ್ತಿ ಇತ್ತು ಅಂದ್ರೆ ನೀವು ಗೂಗಲ್ಗೆ ಹೋಗ್ಬಿಟ್ಟು ಅಂದ್ರೆ ಇಮೇಜ್ ರಿಸೈಸರ್ ಅಂತ ಸರ್ಚ್ ಮಾಡಿದ್ರೆ ನಿಮ್ಮ ಏನಾದ್ರು ಕ್ಲಾರಿಟಿ ಏನಿರುತ್ತೆ 50 KB ಗೆ ಕನ್ವರ್ಟ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ಬೋದು. ಸೊ ಅದಾದ್ಮೇಲೆ ನೀವು ಏನೇನು ಡಾಕ್ಯುಮೆಂಟ್ಸ್ ಎಲ್ಲ ಇದು ಮಾಡ್ಕೊಂಡಿದ್ರೆ ಅವೆಲ್ಲ ಕೂಡ ಇಲ್ಲಿ ಅಪ್ಲೋಡ್ ಅಂತ ಕ್ಲಿಕ್ ಮಾಡ್ಬಿಟ್ಟು ಅಪ್ಲೋಡ್ ಮಾಡಬೇಕಾಗುತ್ತೆ. ಆ್ಯಂಡ್ ನೀವು ಅಪ್ಲೋಡ್ ಮಾಡುವಂಥ ಡಾಕ್ಯುಮೆಂಟ್ ಸೈಜು 300 KB ಗಿಂತ ಕಮ್ಮಿ ಇರಬೇಕು. ಸೊ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತೆ ನಿಮ್ಮ ಸಿಗ್ನೇಚರು ಮತ್ತೆ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಕೂಡ ಅಪ್ಲೋಡ್ ಮಾಡಾದ್ಮೇಲೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ಸೊ ನೀವು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಅಪ್ಲಿಕೇಶನ್ ಒಂದ್ಸತಿ ಕ್ಲೀನ್ ಆಗಿ ರಿವ್ಯೂ ಮಾಡ್ಕೊಳ್ಳಿ. ಏನಾದ್ರು ಚೇಂಜಸ್ ಮಾಡೋದನ್ನ ಮರ್ತಿದ್ದೀರಾ, ಎಲ್ಲಾದ್ರೂ ಒಂದ್ ಕಡೆ ಟಿಕ್ ಹಾಕೋದನ್ನ ಮರ್ತಿದ್ದೀರಾ, ಅವೆಲ್ಲ ಕೂಡ ಚೆಕ್ ಮಾಡ್ಕೊಳ್ಳಿ. ಸೊ ಇದಾದ್ಮೇಲೆ ನಾನು ಆಗ್ಲೇ ಹೇಳಿರೋ ತರ 107 rupees ಪೇಮೆಂಟ್ ನ ನೀವು ಮಾಡ್ಬೇಕಾಗುತ್ತೆ. ನೀವು ಪೇಮೆಂಟ್ ನ ಮಾಡಿದ ತಕ್ಷಣ ನಿಮ್ಮ ಆಧಾರ್ ಕಾರ್ಡ್ಗೆ ರಿಜಿಸ್ಟರ್ ಆಗಿರುವಂತ ಫೋನ್ ನಂಬರ್ಗೆ ಒಂದು OTP ಬರುತ್ತೆ. ನೀವು OTP ನ ಎಂಟರ್ ಮಾಡ್ಬಿಟ್ಟು ವೆರಿಫಿಕೇಶನ್ ಕಂಪ್ಲೀಟ್ ಮಾಡ್ಕೋಬೇಕು. ಸೊ ಇದಾದ್ಮೇಲೆ ನಿಮ್ಮ ಕರೆಕ್ಷನ್ ಪ್ರೊಸೆಸ್ ಏನಿರುತ್ತೆ ಅದು ಕಂಪ್ಲೀಟ್ ಆಗುತ್ತೆ. ಇದಾದ್ಮೇಲೆ ನಿಮ್ಮ ಟೋಕನ್ ನಂಬರ್ ಏನಿರುತ್ತೆ ನೀವು ಅದನ್ನ ಯೂಸ್ ಮಾಡ್ಕೊಂಡು ನಿಮ್ಮ ಪಾನ್ ಕಾರ್ಡ್ ಕರೆಕ್ಷನ್ ಸ್ಟೇಟಸ್ ನ ಚೆಕ್ ಮಾಡಬಹುದು. ಸೊ ನಿಮ್ಮ ಪಾನ್ ಕಾರ್ಡ್ ಕರೆಕ್ಷನ್ ಆದ್ಮೇಲೆ ಹೊಸ ಪಾನ್ ಕಾರ್ಡ್ ನಿಮ್ಮ ಮನೆಗೆ ಪೋಸ್ಟ್ ಮುಖಾಂತರ ಬಂದು ತಲುಪುತ್ತೆ. ಈ ಒಂದು ಪ್ರೊಸೆಸ್ ಏನಿದೆ ಆವರೇಜ್ ಆಗಿ 15 to 30 days ತಗೊಳುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ನಾನು ಅನ್ಕೋತಾ ಇದ್ದೀನಿ. ನಾನು ನೆಕ್ಸ್ಟ್ ಯಾವ ಟಾಪಿಕ್ ಮೇಲೆ ವಿಡಿಯೋ ಮಾಡಬೇಕು ಅಂತ ಕೆಳಗಡೆ ಕಮೆಂಟ್ ಮಾಡಿ ನನಗೆ ತಿಳಿಸಿ. ಅಂಡ್ ಇದೇ ತರ ಹೆಚ್ಚಿನ ಕಂಟೆಂಟ್ ಗಳಿಗಾಗಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ನೀವು ನೋಡ್ತಾ ಇದ್ದೀರಾ ಗಿಜ್ಬಾಟ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕಿಶೋರ್.